ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಚಕ್ಲಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಚಕ್ಲಿಗೆ 4 ಲೋಟ ಅಕ್ಕಿ ತೊಗೊಂಡಿದ್ದೀನಿ, 1/4 ಲೋಟದಷ್ಟು ಉದ್ದಿನಬೇಳೆ, 1 ಲೋಟದಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಹುರ್ಕೊಂಬಿಟ್ಟು ಗಿರಣಿಗೆ ಹಾಕ್ಸ್ಕೊಬನ್ನಿ. ಈ ಹಿಟ್ಟನ್ನು ನೈಸಾಗಿ ಪೌಡ್ರ್ ಇದ್ದರೆ ಆಯಿತು. ನಾನಿವಾಗ ಹಿಟ್ಟು ರೆಡಿಯಾಗಿದೆ. ಸೊ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ನೋಡಿ, ನಾನು ಈ ರೀತಿಯಾಗಿ ನೈಸಾಗಿ ಹಾಕ್ಸ್ಕೊಂಬಂದಿದ್ದೀನಿ ಹಿಟ್ಟನ್ನು ಗಿರಣಿ ಒಳಗಡೆ. ಇಷ್ಟನ್ನು ನಾನು ಮಾಡೋದಿಲ್ಲ, ಸ್ವಲ್ಪ ಮಾತ್ರ ಮಾಡಿ ತೋರಿಸ್ತಿದ್ದೀನಿ. ಎಳ್ಳು, ಉಪ್ಪು, ಖಾರ, ಅಜ್ವಾಯಿನ್ ತೊಗೊಂಡಿದ್ದೀನಿ. ಬರೀ 2 ಲೋಟದಷ್ಟು ಮಾತ್ರ ಇಲ್ಲಿ ಹಿಟ್ಟನ್ನು ಬಳಸ್ಕೊಳ್ತಾ ಇದ್ದೀನಿ. 2 ಸ್ಪೂನು ಅಜ್ವಾಯಿನು, 2 ಸ್ಪೂನು ಎಳ್ಳು, 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಜಾಸ್ತಿ ಖಾರ ಬೇಕು ಅನ್ನೋರು ಜಾಸ್ತಿ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಕಾದಿಂದ ಎಣ್ಣೆನ 1.5 ಸೌಟಷ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಣ ಹಿಟ್ಟಿಗೆ ನಾವು ಯಾವ ರೀತಿಯಾಗಿ ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಚಕ್ಲಿಗಳು ಬರುತ್ತೆ. ಅದಾದ ನಂತರ ನೀರು ಹಾಕ್ಕೊಂಬಿಟ್ಟು ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ನಮ್ಮದು ಇಲ್ಲಿ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಬಿಟ್ಟು ಹಿಟ್ಟನ್ನು ಮೆಲ್ಕೋಬೇಕಾಗತ್ತೆ. ಇವಾಗ ಚಕ್ಲಿ ಒಂದೊಂದಾಗಿ ಸುತ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಅಕ್ಕಿನ ಡೈರೆಕ್ಟಾಗಿ ಬಳಸಿಲ್ಲ, ತೊಳೆದುಬಿಟ್ಟು ನೆರಳಲ್ಲಿ ಒಣಸಿ ಆ ನಂತರ ಹುರಿದು ಪುಡಿ ಮಾಡಿಸಿರೋದು. ಎಣ್ಣೆಯಲ್ಲಿ ಕರಿಬೇಕಾದ್ರೆ ದಪ್ಪ ತಳದ ಬಾಣಲೆನೇ ಇಟ್ಬಿಟ್ಟು ಎಣ್ಣೆಯಲ್ಲಿ ಕರ್ಕೊಳ್ಳಿ. ಸಣ್ಣ ಉರಿಯಲ್ಲಿದ್ದು ಕರ್ಕೊಳ್ಳಿ. ಆಮೇಲೆ ಮಗ್ಚಾದ್ಮೇಲೆ ಸ್ವಲ್ಪ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಕರಿಬೇಕಾಗತ್ತೆ. ಆವಾಗ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒಳಗಡೆನೂ ಬೆಂದ್ಕೊಳ್ಳುತ್ತೆ. ಫ್ಲೇಮನ್ನು ಆಮೇಲೆ ದೊಡ್ಡಕ್ಕಿಡಿ. ಚಕ್ಲಿ ರುಚಿಯಾಗಿ ಆಗಬೇಕು ಅಂದರೆ ನಾವು ಹುರ್ಕೊಳ್ಳೋದ್ರೊಳಗೂ ಇರುತ್ತೆ. ಉದ್ದಿನಬೇಳೆನ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ. ಚೆನ್ನಾಗಿ ಸಣ್ಣ ಊರಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ. ಅದೇ ಅಕ್ಕಿನ ಅಷ್ಟೊಂದು ಡೀಪಾಗಿ ಫ್ರೈ ಮಾಡ್ಕೊಳ್ಳೋದೇನು ಬೇಡ, ಸ್ವಲ್ಪ ಮಾತ್ರ ಫ್ರೈ ಮಾಡ್ಕೊಳ್ಳಿ. ಕೆಂಪು ಬಣ್ಣ ಬರೋವರೆಗೆ ಮಾತ್ರ ಫ್ರೈ ಮಾಡಬೇಡಿ, ಯಾಕಂದರೆ ಅದರ ಟೇಸ್ಟೇ ಹೊರಟೋಗ್ಬಿಡುತ್ತೆ. ಹಾಗೆ ಹುರಿಗಡಲೆನೂ ಅಷ್ಟೇ, ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿರೋಂಥ ಚಕ್ಲಿ ಇಲ್ಲಿ ರೆಡಿಯಾಗಿದೆ. ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ.